Hello everyone, welcome to Kumara Class. We conclude section by 60 of chapter structure of that. The atomic mass number of chlorine is 35.5. Justify with suitable reason. Atomic number chlorine is 35.5 ಅಂತ ಬರೀತೀವಿ. How this is possible? ಹಾಗಿದ್ರೆ proton plus neutron number equals ನಾವು atomic mass number ಅಂತ ಹೇಳ್ತೀವಿ. 35.5 ಬರ್ತಾ ಇದೆ ಅಂದ್ರೆ proton fraction ಇರಬೇಕು ಇಲ್ಲ neutron fraction ಇರಬೇಕು. Is it possible? No. ನಾವು ತಗೊಳ್ಳೋದೇನು ಇಲ್ಲಿ average atomic mass ಅನ್ನ ತಗೊಂಡಿರ್ತೀವಿ. The mass of an atom of any natural element is the average mass of all atoms that element of the natural element ಇದೆ ಅದರಲ್ಲಿ ಎಲ್ಲ ಆಟಮ್ಸ್ ಆಟಮ್ಸ್ ಐಸೋಟೋಪ್ಸ್ ಆಗಿರಬಹುದು ಅಲ್ವಾ. ಒಂದಕ್ಕೆ ಬೇರೆ ಮಾಸ್ ಇರ್ಬೋದು, ಇನ್ನೊಂದಕ್ಕೆ ಬೇರೆ ಮಾಸ್ ಇರ್ಬೋದು. ಇಷ್ಟು ಕನ್ಸಿಡರ್ ಕ್ಲೋರಿನ್ ಒಂದಕ್ಕೆ 35 ಮಾರ್ಕ್ಸ್ ಇರುತ್ತೆ, ಒಂದಕ್ಕೆ 37 ಇರುತ್ತೆ. ಸೊ chlorine exists in nature in the form of two isotopes with masses 35U and 37U, which are found in the ratio 3:1. ಯಾವ ರೇಷಿಯೋದಲ್ಲಿ ಸಿಗುತ್ತೆ? 35U ಇರೋದು 3 ಇದೆ, 37U ಇರೋದು 1 ಇರುತ್ತೆ. ಅಂದ್ರೆ ರೇಷಿಯೋದಲ್ಲಿ 100 ಕನ್ಸಿಡರ್ ಮಾಡಿದ್ರೆ 100 ಅಲ್ಲಿ 75% 35U ಇರೋದು ನಮಗೆ ಸಿಗುತ್ತೆ ಕ್ಲೋರಿನ್. ಉಳಿದ 25% ಏನಿರೋದು 37 euros ಸಿಗುತ್ತೆ. ಸೊ based on this average the average atomic mass of a chlorine atom. ಹಾಗಿದ್ರೆ average atomic mass ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? 100ಗೆ 75 ಆದ್ರೆ 35 ಮಾರ್ಕ್ಗೆ ಎಷ್ಟು? 35 into 75 by 100 plus 25 by 100. 100ಗೆ 25 ಆದ್ರೆ 37ಗೆ ಎಷ್ಟು? ಇದನ್ನ ಮ್ಯಾಥಮೆಟಿಕ್ಸ್ ಸ್ಟೆಪ್ ಯೂಸ್ ಮಾಡಿ ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಎಷ್ಟು ಇರುತ್ತೆ? 35.5. 35 into 75 by 100. ಇದನ್ನ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 105 by 4 ಸಿಗುತ್ತೆ. ಇದನ್ನ ಮಾಡಿದ್ರೆ ನಮ್ಗೆ 37 by 4 ಸಿಗುತ್ತೆ. ಸೊ ಆನ್ಸರ್ ಏನ್ ಬಂತು? 142 by 4. ಇವೆರಡನ್ನ ಆಡ್ ಮಾಡಿದ್ರೆ ಈಗ ಕ್ಯಾಲ್ಕುಲೇಟ್ ಮಾಡಿ 142 by 4 ಎಷ್ಟು ಬರುತ್ತೆ? ಇಟ್ ಇಸ್ ಈಕ್ವಲ್ ಟು 35.5. ನಮ್ಗೆ ಬೇಕಾಗಿದ್ದ ಆನ್ಸರ್ ಇದೆ ಅಲ್ವಾ? ಎಸ್. ಈ ರೀತಿ ನಾವು ಅಟಾಮಿಕ್ ಮಾಸ್ ಆವರೇಜ್ ಅಟಾಮಿಕ್ ಮಾಸ್ ನ ಫೈಂಡ್ ಔಟ್ ಮಾಡ್ತೀವಿ. ನೇಚರ್ ಅಲ್ಲಿ ಅದು ಯಾವ ರೇಷಿಯೋದಲ್ಲಿ ಎಕ್ಸಿಸ್ಟ್ ಇರುತ್ತೆ ಅನ್ನೋದ್ರ ಮೇಲೆ ನಾವು ಫೈಂಡ್ ಔಟ್ ಮಾಡ್ತೀವಿ. ಥ್ಯಾಂಕ್ ಯು.